ಸರ್, ಈಗ ಜಗದೀಶ್ ಶೆಟ್ಟರು ಬಿ ಜೆ ಪಿಲಿದ್ದರು, ಕಾಂಗ್ರೆಸ್ಸಿಗೆ ಬಂದರು, ಮತ್ತೆ ಬಿ ಜೆ ಪಿಗೆ ಹೋಗ್ರು. ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ನಮ್ಮಲ್ಲಿ ರಾಜಕಾರಣ ಅಂದರೆ ವ್ಯಾಮೋಹ. ಏನು ದುಡ್ಡು ಅದು ಇದು ಅಂದ್ಕೊಂಡು ರಾಜಕೀಯ ಮಾಡ್ತಾರೆ. ಜನಗಳಿಗೆ ಒಂದು ಹೆಲ್ಪ್ ನೇಚರ್ ಇಲ್ಲದೆ ಒಂದು ರಾಜಕಾರಣಿಗೆ ಬರೋರು ಅವ್ರು ರಾಜಕಾರಣದಲ್ಲ. ಆದರೂ ಒಬ್ಬ ಮುಖ್ಯಮಂತ್ರಿಯಾಗಿ ಮಾಜಿ ಆಗಿ ಬಟ್ ಇನ್ನೊಂದು ಏನೋ ಇದೆ ಅಂತ ಅಲ್ಲಿ ಹೋಗಿದ್ದಾರೆ ಅಂದರೆ ನಮಗೆ ಅಂಥ ರಾಜಕಾರಣದವರು ನಮಗೆ ಬೇಕಾಗಿಲ್ಲ ಸರ್. ನಮಗೆ ರಾಜಕಾರಣ ಮಾಡಿ ನೀಟಾಗಿ ಜನಗಳ ಸೌಕರ್ಯಗಳು, ಮೂಲ ಸೌಕರ್ಯಗಳಾಗಲಿ ಏನೇ ಆಗಲಿ ನಮ್ಮ ಸೌಕರ್ಯಗಳು ನಮಗೆ ಕೊಡಿಸ್ತಾರಲ್ಲ ಅವರು ರಾಜಕಾರಣಿಗಳು. ಬಂದಿದ್ದೀವಿ ಅಂದಮೇಲೆ ಈಗ ನಮ್ಮ ವಂಶದಲ್ಲಿ ಒಬ್ಬ ಹುಟ್ಟಿದ್ದಾನೆ ಅಂದರೆ ಆ ವಂಶದ ಬಗ್ಗೆ ಇರಬೇಕೇ ವಿನ ಯಾರೋ ಏನೋ ಮಾಡ್ತಾರೆ ಅಂತ ವಂಶ ಬಿಟ್ಟು ಹೋಗಬಾರ್ದು. ಬಟ್ ಜಗದೀಶ್ ಶೆಟ್ಟರ್ ಆಗಲಿ, ಲಕ್ಷ್ಮಣ್ ಸವದಿ ಆಗಲಿ, ಇನ್ನೂ ಕೆಲವು ರಾಜಕಾರಣಿಗಳಿದ್ದಾರೆ. ಬಟ್ ಅವ್ರ ಬಗ್ಗೆ ಹೇಳೋಕ್ಕೆ ಒಂದು ಸ್ವಲ್ಪ ನಾಚಿಕೆ ಆಗುತ್ತೆ. ಬಟ್ ಹೋಗಬಾರ್ದಾಗಿತ್ತು. ತಿರ್ಗಾ ಬಂದಿದ್ದಾರೆ ಅಂದರೆ ಮತ್ತೆ ಯಾವ ಒಂದು ಉದ್ದೇಶಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಗ್ತಾಯಿಲ್ಲ ಸರ್. ಇಷ್ಟು ಹೇಳ್ಬಲ್ಲ ಸರ್. ಇನ್ನು ಅವನು ಲಕ್ಷ್ಮಣ್ ಸವದಿನೂ ಬರೋ ಹಾದಿಯಲ್ಲಿ ಕಾಯ್ತಾ ಇದ್ದಾರೆ. ಬಟ್ ಇವರು ಏನು ಮಾಡ್ತಾರೆ, ಹೀನಾಯ ಪರಿಸ್ಥಿತಿ ಬರಬಾರ್ದಾಗಿತ್ತು, ರಾಜಕೀಯಕ್ಕೆ ಬಂದಿದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.